ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾವ, ನೀವು ಮತ್ತೆ ಅದನ್ನೇ ಹೇಳ್ತಿದ್ದೀರಾ. ಇದರಲ್ಲಿ ನಿಮ್ಮಿಬ್ಬರದು ತಪ್ಪಿಲ್ಲ ಮಾವ. ನೀವು ಹಾಗೆ ಬೆಳೆಸಿರೋ ಪದ್ಧತಿನಲ್ಲಿ ತಪ್ಪಿದೆ ಅನ್ನೋದಾಗಿದ್ರೆ ನಿಮ್ಮ ಎಲ್ಲ ಮಕ್ಕಳು ಹಾಗೆ ಆಗ್ಬೋದಿತ್ತಲ್ವಾ? ನೋಡಿ ವೆಂಕಿನ, ಅವ್ನು ನಿಮ್ಮನ್ನ ಎಷ್ಟು ಗೌರವದಿಂದ ನೋಡ್ತಾನೆ. ನಿಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ನಿಮ್ಮನ್ನ ದೂರ ಮಾಡಿದ್ರು ಅವನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾನೆ. ರಾಮನ ಜೊತೆ ಹನುಮಂತ ಇದ್ದ ಹಾಗೆ. ನೀನು ಹೇಳೋದು ನಿಜನೇಮ್ಮ. ಬೆಂಕಿ ಇಲ್ಲದೆ ಹೋಗಿದ್ದಿದ್ರೆ ನಾವಿಬ್ರು ಜೀವನ ಹೇಗಿರ್ತಿತ್ತು ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಈ ಸಂತು ಹರೀಶ ಯಾಕೆ ಹೀಗಾಗ್ಬಿಟ್ರು? ನಾವು ಮದುವೆ ಆಗಿ ಎಷ್ಟೋ ವರ್ಷದ ನಂತರ ಇವ್ರಿಗೆ ಹುಟ್ಟಿದ್ರು ಅಂತ ನಾವು ಅವ್ರಿಗೆ ತೋರಿಸಿದ ಅತಿಯಾದ ಪ್ರೀತಿಯಿಂದಾನೋ ಅಥವಾ ನಾವು ಅವ್ರಿಗೆ ಕೊಟ್ಟ ಅತಿಯಾದ ಸ್ವಾತಂತ್ರ್ಯದಿಂದನೋ ಅವ್ರ ಈ ಥರ ಆಗ್ಬಿಟ್ರು ಅಂತ ಕಾಣುತ್ತೆ. ಒಟ್ಟಿನಲ್ಲಿ ನಾವು ಅವರಿಬ್ಬರ ಮೇಲೆ ಇಟ್ಟಿದ್ದ ನಂಬಿಕೆಗೆ ಕೊಳ್ಳೆ ಇಟ್ಬಿಟ್ರು. ವೀಣಾ, ಸಂತು ಪರವಾಗಿ ನಾನೇ ನನ್ನ ಕ್ಷಮೆ ಕೇಳ್ತೀನಮ್ಮ. ನನ್ನನ್ನು ಕ್ಷಮಿಸ್ಬಿಡು. ಯಾಕೆ ಅತ್ತೆ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ನೀವು. ನೋಡಿ, ಇದರಲ್ಲಿ ನಿಮ್ಮಿಬ್ಬರದ್ದು ತಪ್ಪಿಲ್ಲ. ನಿಮ್ಮಿಬ್ಬರು ತಪ್ಪಿದೆ ಅಂತ ಯಾರಾದರೂ ಹೇಳಿದ್ರೆ ಆ ದೇವ್ರು ನಮ್ಮನ್ನ ಮೆಚ್ಚಲ್ಲ. ಏನ್ ಮಾಡೋದು ಹೇಳಿ? ದೇವ್ರಂತ ನಿಮ್ಗಳ ಜೊತೆ ಇರೋದಕ್ಕೆ ನಾವು ಕೇಳ್ಕೊಂಡು ಬಂದಿಲ್ಲ. ನೋಡಮ್ಮ ವೀಣಾ, ಯಾರ್ಯಾರ ಹಣೆ ಬರದಲ್ಲಿ ಯಾರ್ಯಾರ ಜೊತೆ ಎಷ್ಟು ದಿನ ಇರಬೇಕೋ ಅಷ್ಟೇ ಆಗೋದು. ಈಗ ಅವನ ವಿಷಯ ಬಿಡು, ನೀನೇ ನಿರ್ಧಾರ ಮಾಡಿದೆ. ಈಗ ಮನೆಗೆ ಹೋಗಿ ಅವ್ನು ಮಾಡಿರೋ ತಪ್ಪನ್ನ ಕ್ಷಮಿಸಿ ಅವನ ಜೊತೆ ಇರ್ತೀಯಾ? ಇಲ್ಲ ಮಾವ, ಶಿಶುಪಾಲ 100 ತಪ್ಪು ಮಾಡೋವರೆಗೂ ಶ್ರೀಕೃಷ್ಣ ಕಾದಿದ್ನಂತೆ. ನನ್ಗಷ್ಟೊಂದು ಸಹನೆ ಇಲ್ಲ ಮಾವ. ಇವ್ರು ಮಾಡೋ ಕೆಟ್ಟ ಕೆಲಸಗಳನ್ನೆಲ್ಲ ನೋಡ್ಕೊಂಡು ಸಹಿಸ್ಕೊಂಡು ಇರೋದಕ್ಕೆ ಇನ್ ಮುಂದೆ ನನ್ನಿಂದಾಗಲ್ಲ ಮಾವ. ಒಂದು ವ್ಯಕ್ತಿ ಎಷ್ಟೇ ಮಾಡಿದ್ರು ಬದಲಾಗಲ್ಲ ಅಂತ ಗೊತ್ತಾದ್ಮೇಲೆ ಅವ್ರ ಜೊತೆ ಇರೋದ್ರಿಂದ ಏನ್ ಪ್ರಯೋಜನ ಇದೆ ಹೇಳಿ? ನನಗೆ ಗೊತ್ತು, ನೀವಿಬ್ರು ಈಗಾಗಲೇ ತುಂಬಾ ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ದೀರಾ ಅಂತ. ನಾನು ನನ್ನ ಮಗ ಇಲ್ಲಿ ಬಂದಿರೋದ್ರಿಂದ ನಿಮ್ಗೆ ಕಷ್ಟ ಆಗುತ್ತೆ ಅನ್ನೋದಾದ್ರೆ ನಾನು ಚಿರುನ ಕರ್ಕೊಂಡು ಎಲ್ಲಾದ್ರೂ ದೂರ ಹೊರಟೋಗ್ತೀನಿ. ವೀಣಾ, ಯಾಕಮ್ಮ ಹೇಗೆ ಮಾತಾಡ್ತಾ ಇದೀಯಾ? ನಾನು ಯಾವತ್ತಾದ್ರೂ ನಿನ್ನ ಸೊಸೆ ಅಂತ ನೋಡಿದ್ದೀನ? ನೀನು ನನ್ನ ಮಗಳಿದ್ದಾಗೇನೆ. ಮಗಳು ತವ್ರ ಮನೆಗೆ ಕಷ್ಟ ಅಂತ ಬಂದ್ರೆ ತವ್ರ ಮನೆಯವ್ರು ಕಳಿಸ್ಬಿಡ್ತಾರೆ ನಮ್ಮ. ವೀಣಾ, ನೀನೆಲ್ಲೂ ಹೋಗೋದು ಬೇಡಮ್ಮ. ನೀವಿಬ್ರು ನಮ್ಮ ಜೊತೆನೇ ಇರಿ. ನಾವು ತಿನ್ನೋ 2 ತುತ್ತಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡು ತಿಂದರೆ ನಾವೇನೂ ಬಡವರಾಗಲ್ಲ. ಅವನಷ್ಟೆಲ್ಲ ಮಾಡಿದ್ದೇನೆ ಅಂದಮೇಲೆ ಅವನ ಜೊತೆ ಹೊಂದ್ಕೊಂಡು ಬಾಳಮ್ಮ ಅಂತ ಹೇಳೋಕ್ಕೂ ನನ್ನ ಬಾಯಿಗೆ ಬರ್ತಾ ಇಲ್ಲ. ಆ ಭಗವಂತ ಎಲ್ಲಿ ತನಕ ನಂಗೆ ಶಕ್ತಿ ಕೊಟ್ಟಿರ್ತಾನೋ ಅಲ್ಲಿ ತನಕ ನಾನು ನೋಡ್ಕೋತೀನಮ್ಮ. ಚಿರು, ಇಲ್ಲೇ ಇರ್ತೀಯ ತಾತ ಅಜ್ಜಿ ಜೊತೆ? ಹ್ಞೂ ತಾತ. ಸರಿಪ್ಪ, ನಿನ್ನ ಬ್ಯಾಗನ್ನು ಇಲ್ಲೇ ಇಟ್ಕೋಪ್ಪ. ಲಕ್ಷ್ಮೀ ನಿವಾಸ